9ನೇ ತಿಂಗಳಿಗೂ ಮೊದಲೇ ದೇಶದ 70 ಕೋಟಿ ಜನರಿಗೆ ಲಸಿಕೆ ಕೊಡಬೇಕು. ಇಲ್ಲದಿದ್ರೆ ಸಾಲು ಸಾಲು ಸಂಕಷ್ಟ ಎದುರಾಗಬಹುದು ಅಂತ ಎಚ್ಚರಿಕೆ ನೀಡಲಾಗಿದೆ. ಹಾಗಾದ್ರೆ ಇನ್ನೂ 3 ತಿಂಗಳಲ್ಲಿ ಒಟ್ಟಾರೆ 70 ಕೋಟಿ ಜನರಿಗೆ ಲಸಿಕೆ ಸಿಗತ್ತಾ? ಲಸಿಕೆ ಸಿಗದಿದ್ರೆ ಏನಾಗುತ್ತೆ? ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಜೂನ್ 21ರಿಂದ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಉಚಿತ ಲಸಿಕೆ ನೀಡಲಾಗುತ್ತದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಹೊಸ ಲಸಿಕೆ ಮಾರ್ಗದರ್ಶಿಯೂ ಬಿಡುಗಡೆಯಾಗಿದೆ. ರಾಜ್ಯ ಸರ್ಕಾರಗಳಿಗೆ ಲಸಿಕೆ ಖರೀದಿಗೆ ನೀಡಿದ ಅವಕಾಶವನ್ನು ರದ್ದುಗೊಳಿಸಲಾಗಿದೆ. 25% ಲಸಿಕೆಗಳು ಖಾಸಗಿಗೆ, ಇನ್ನುಳಿದ 75% ಲಸಿಕೆಯನ್ನ ಕೇಂದ್ರ ಸರ್ಕಾರ ಖರೀದಿಸಿ ರಾಜ್ಯ ಸರ್ಕಾರಕ್ಕೆ ಹಂಚಿಕೆ ಮಾಡಿದೆ. ಸದ್ಯ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಲಸಿಕೆಯನ್ನ ಕೇಂದ್ರ ಸರ್ಕಾರ ಹಂಚಿಕೆ ಮಾಡುತ್ತಿದ್ರೆ, ರಷ್ಯಾದ ಸ್ಪುಟ್ನಿಕ್ ಲಸಿಕೆ ಕೆಲ ಖಾಸಗಿ ಆಸ್ಪತ್ರೆಗಳಲ್ಲೂ ನೀಡಲಾಗ್ತಿದೆ. ಹೀಗೆ 3 ಲಸಿಕೆ ಭಾರತದಲ್ಲಿ ಲಭ್ಯವಿದೆ. ಲಸಿಕೆ ಅಭಿಯಾನಕ್ಕೆ ವೇಗ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ ಎಲ್ಲಾ ಪ್ರಯತ್ನ ಮಾಡುತ್ತಿರುವ ಬೆನ್ನಲ್ಲೇ ಸೆಪ್ಟೆಂಬರ್ ಒಳಗೆ ದೇಶದ 70 ಕೋಟಿ ಮಂದಿಗೆ ಲಸಿಕೆ ನೀಡಿದ್ರೆ ಮಾತ್ರ ದೇಶದ ಆರ್ಥಿಕ ಪ್ರಗತಿ ಏರುಮುಖದಲ್ಲಿ ಸಾಗಲಿದೆ ಅಂತ ಕೇಂದ್ರ ಹಣಕಾಸು ಸಚಿವಾಲಯ ಆರ್ಥಿಕ ವರದಿಯಲ್ಲಿ ಉಲ್ಲೇಖಿಸಿದೆ. ಹೀಗೆ 70 ಕೋಟಿ ಮಂದಿಗೆ ಲಸಿಕೆ ಹಾಕಬೇಕಾದ್ರೆ 113 ಕೋಟಿ ಡೋಸ್ ಲಸಿಕೆ ಅಗತ್ಯವಿದೆ. ಅಷ್ಟೊಂದು ಡೋಸ್ ಸಿಗುತ್ತಾ ಗೊತ್ತಿಲ್ಲ. ಇನ್ನೂ ಇಷ್ಟೊಂದು ಲಸಿಕೆ ಸಿಕ್ಕರೂ ಸೆಪ್ಟೆಂಬರ್ ಒಳಗೆ 70 ಕೋಟಿ ಮಂದಿಗೆ ಲಸಿಕೆ ನೀಡಲು ಪ್ರತಿದಿನ 93 ಲಕ್ಷ ಮಂದಿಗೆ ಲಸಿಕೆ ಹಾಕಬೇಕಾಗುತ್ತದೆ. ಆದರೆ ಭಾರತದಲ್ಲಿ ಇದುವರೆಗೆ ಹಾಕಲಾದ ದೈನಂದಿನ ಗರಿಷ್ಠ ಲಸಿಕೆ 42,65,000. ಹಾಗಿರುವಾಗ ಈ ಟಾರ್ಗೆಟ್ ರೀಚ್ ಆಗಲು ಸಾಧ್ಯವಾಗುತ್ತಾ ಅನ್ನೋದೇ ಈಗ ಎದ್ದಿರೋ ಪ್ರಶ್ನೆ. ದೇಶದಲ್ಲಿ 18 ವರ್ಷ ಮೇಲ್ಪಟ್ಟ 86.5 ಕೋಟಿ ಜನಸಂಖ್ಯೆ ಇದೆ. ಸದ್ಯ ಈಗ 24.6 ಕೋಟಿ ಜನರಿಗೆ ಲಸಿಕೆಯ ಮೊದಲ ಡೋಸ್ ನೀಡಲಾಗಿದೆ. 4.6 ಕೋಟಿ ಜನರಿಗೆ ಎರಡನೇ ಡೋಸ್ ಕಂಪ್ಲೀಟ್ ಆಗಿದೆ. ಇನ್ನುಳಿದ 3 ತಿಂಗಳಲ್ಲಿ 50 ಕೋಟಿಗೂ ಹೆಚ್ಚು ಜನರಿಗೆ ಲಸಿಕೆ ನೀಡಲು ಸಾಧ್ಯವಾಗುತ್ತಾ? ಅಷ್ಟೊಂದು ಲಸಿಕೆ ಲಭ್ಯವಿರುತ್ತಾ ಗೊತ್ತಿಲ್ಲ. ಕೊರೋನಾ 3ನೇ ಅಲೆ ಅಕ್ಟೋಬರ್, ನವೆಂಬರ್ ಒಳಗೆ ಅಪ್ಪಳಿಸುವ ಸಾಧ್ಯತೆ ಇರೋದ್ರಿಂದ ಅದಕ್ಕೂ ಮೊದಲು ಮ್ಯಾಕ್ಸಿಮಮ್ ಜನರಿಗೆ ಲಸಿಕೆ ನೀಡುವುದು ಸರ್ಕಾರದ ಟಾರ್ಗೆಟ್. ಆದರೆ ಆ ಟಾರ್ಗೆಟ್ ರೀಚ್ ಆಗುವುದು ಸುಲಭವಿಲ್ಲ. ಇನ್ನೂ ಇದೀಗ ಕೇಂದ್ರ ಸರ್ಕಾರ 18 ವರ್ಷ ಮೇಲ್ಪಟ್ಟವರಿಗೆಲ್ಲ ಜೂನ್ 21ರಿಂದ ಲಸಿಕೆ ನೀಡುವ ಅಭಿಯಾನ ಆರಂಭಿಸುವುದಕ್ಕೂ ಕೆಲ ತಜ್ಞರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಆಕ್ಷೇಪಕ್ಕೆ ಕಾರಣವೂ ಇದೆ. ಈಗಷ್ಟೇ ಕೊರೋನಾ 2ನೇ ಅಲೆ ಕಡಿಮೆ ಆಗಿದೆ. ಹಾಗಿರುವಾಗ ವಯಸ್ಕರಿಗೆಲ್ಲ ಲಸಿಕೆ ಅಭಿಯಾನ ಆರಂಭಿಸಿದ್ರೆ ಜನ ಲಸಿಕಾ ಕೇಂದ್ರಕ್ಕೆ ದಂಡಿಯಾಗಿ ಬರ್ತಾರೆ, ಸಾಮಾಜಿಕ ಅಂತರ ಮರೀತಾರೆ. ಇದರಿಂದಾಗಿ ಸೋಂಕು ಮತ್ತೆ ವೇಗವಾಗಿ ಹರಡಬಹುದು. ಆ ಮೂಲಕ ಲಸಿಕಾ ಕೇಂದ್ರಗಳೇ ಸೋಂಕು ಹರಡುವ ತಾಣಗಳಾಗಬಹುದು. ಹಾಗಾಗಿ ಹಂತವಾಗಿ ಲಸಿಕೆ ನೀಡಲು ಕಾರ್ಯಕ್ರಮ ರೂಪಿಸಬೇಕು. ದೇಶದಲ್ಲಿ 18 ವರ್ಷ ಮೇಲ್ಪಟ್ಟ ಜನಸಂಖ್ಯೆ 86 ಕೋಟಿಗೂ ಹೆಚ್ಚಾಗಿರೋದ್ರಿಂದ ಇದ್ದಕ್ಕಿದ್ದಂತೆ ಅಷ್ಟೂ ಮಂದಿಗೆ ಲಸಿಕೆ ಅಭಿಯಾನ ನಡೆಸಿದ್ರೆ ಎಡವಟ್ಟಾಗಲಿದೆ, ಅಪಾಯವೂ ಹೆಚ್ಚಿದೆ ಅಂತ ತಜ್ಞರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕೊರೋನಾದಿಂದ ಬಚಾವಾಗಬೇಕಾದ್ರೆ ಅತಿ ಹೆಚ್ಚು ಮಂದಿಗೆ ಲಸಿಕೆ ಸಿಗಬೇಕು. ದೇಶದ 80% ಮಂದಿಗೆ ಪ್ರತಿಕಾಯ ಸೃಷ್ಟಿಯಾದರೆ ಮಾತ್ರ ಸಾಮೂಹಿಕ ರೋಗ ನಿರೋಧಕ ಶಕ್ತಿ ಅಂದ್ರೆ ಹರ್ಡ್ ಇಮ್ಯುನಿಟಿ ಉತ್ಪತ್ತಿಯಾಗುತ್ತದೆ. ಆಗ ಕೊರೋನಾ ಸೋಂಕು ಹರಡೋದು ನಿಯಂತ್ರಣಕ್ಕೆ ಬರಲಿದೆ. ಕೊರೋನಾ 3ನೇ ಅಲೆ ಭೀಕರತೆ ಎಷ್ಟರ ಮಟ್ಟಿಗೆ ಇರಬಹುದು ಎಂಬುದು ಕೂಡ ವ್ಯಾಕ್ಸಿನ್ ಅಭಿಯಾನದ ಮೇಲೆ ನಿಂತಿದೆ. ಯಾಕಂದ್ರೆ 3ನೇ ಅಲೆಗೂ ಮೊದಲು ಅತಿ ಹೆಚ್ಚು ಮಂದಿಗೆ ಲಸಿಕೆ ಸಿಕ್ಕಿದ್ರೆ ಆಗ 3ನೇ ಅಲೆಯ ತೀವ್ರತೆಯೂ ಕಡಿಮೆ ಆಗಬಹುದು, ಸಾವಿನ ಸಂಖ್ಯೆಯೂ ಕಡಿಮೆ ಆಗಬಹುದು. ಹೀಗಾಗಿ ಲಸಿಕೆ ಅಭಿಯಾನವನ್ನ ದಿನದ 24 ಗಂಟೆಯೂ ನಡೆಸಬೇಕು, ಯುದ್ಧೋಪಾದಿಯಲ್ಲಿ ನಡೆಸಬೇಕು. ಆಗ ಮಾತ್ರ ಕೊರೋನಾದಿಂದ ದೇಶವನ್ನ ಕಾಪಾಡಲು ಸಾಧ್ಯ ಅಂತಾರೆ ತಜ್ಞರು. ಇನ್ನು 2021ರ 9 ತಿಂಗಳಲ್ಲಿ ಗರಿಷ್ಠ ಮಂದಿಗೆ ಲಸಿಕೆ ನೀಡುವಲ್ಲಿ ಯಶಸ್ವಿಯಾದರೆ ಮುಂದಿನ ವರ್ಷ ಕೊರೋನಾ ಕಾಟದಿಂದ ಮುಕ್ತವಾಗಬಹುದು ಎಂಬ ಲೆಕ್ಕಾಚಾರವಿದೆ. ಕೊರೋನಾ 2ನೇ ಅಲೆ ಏನೋ ಕಡಿಮೆಯಾಗಿದೆ. ಹಾಗಂತ ಮೈ ಮರೆತ್ರೆ 3ನೇ ಅಲೆ ಅಪಾಯ ತಪ್ಪಿದ್ದಲ್ಲ. ಇನ್ನು 3ನೇ ಅಲೆಯಿಂದ ಬಚಾವಾಗೋದಕ್ಕೆ ಲಸಿಕೆ ತೆಗೆದುಕೊಳ್ಳೋದು ಕೂಡ ಅಷ್ಟೇ ಅಗತ್ಯ. ಹಾಗಾಗಿ ಲಸಿಕೆ ಸಿಕ್ಕಾಗ ತಪ್ಪದೆ ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.